ರೈತ ಬಂಧುಗಳೆಲ್ಲರಿಗೂ ನಮಸ್ಕಾರಗಳು. ಕರ್ನಾಟಕ ಮಾರುಕಟ್ಟೆಯ ಸೂರ್ಯಕಾಂತಿ ಹಾಗೂ ಗೋಧಿ ಯಾವ ಮಾರುಕಟ್ಟೆಯಲ್ಲಿ ಎಷ್ಟು ರೇಟ್ ನಡೆದಿದೆ? ತುಂಬ ಸ್ನೇಹಿತರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ದಿನಾಂಕ 19 ಸೆಪ್ಟೆಂಬರ್ 2025. ಮೊದಲನೇದಾಗಿ ಸೂರ್ಯಕಾಂತಿ ಬೆಲೆಗಳ ವಿವರಣೆಯನ್ನು ನೋಡ್ತಾ ಇದ್ದೀವಿ. ಕಲಬುರಗಿ ಮಾರ್ಕೆಟಲ್ಲಿ ಸೂರ್ಯಕಾಂತಿ ಕ್ವಿಂಟಲಿಗೆ ಕಡಿಮೆ ಬೆಲೆ 4,100 ರೂಪಾಯಿಯಿಂದ ಹೆಚ್ಚಿನ ಬೆಲೆ 6,450, ಮಧ್ಯಸ್ಥ ಬೆಲೆ 5,050. ಕೊಟ್ಟೂರು ಮಾರುಕಟ್ಟೆಯಲ್ಲಿ ಹೈಬ್ರಿಡ್ ಕಡಿಮೆ ಬೆಲೆ 4,429, ಹೆಚ್ಚಿನ ಬೆಲೆ 8,669, ಮೀಡಿಯಂ ಕ್ವಾಲಿಟಿ 6,315. ಗದಗ ಮಾರುಕಟ್ಟೆಯಲ್ಲಿ 5,702ರಿಂದ ಹೆಚ್ಚಿನ ಬೆಲೆ 5,889, ಮಧ್ಯಸ್ಥ ಬೆಲೆ 5,783. ಗುಂಡ್ಲುಪೇಟೆ ಮಾರುಕಟ್ಟೆಯಲ್ಲಿ ಇತರೆ ಸೂರ್ಯಕಾಂತಿ ಕಡಿಮೆ ಬೆಲೆ ಎಲ್ಲ ಬೆಲೆ 5,200 ರೂಪಾಯಿ. ತಾಳಿಕೋಟೆ ಮಾರುಕಟ್ಟೆಯಲ್ಲಿ 5,200 ರೂಪಾಯಿಯಿಂದ ಹೆಚ್ಚಿನ ಬೆಲೆ 5,780, ಮಧ್ಯಸ್ಥ ಬೆಲೆ 5,569. ಬಾಗಲಕೋಟೆ ಮಾರುಕಟ್ಟೆಯಲ್ಲಿ 4,609ರಿಂದ ಹೆಚ್ಚಿನ ಬೆಲೆ 6,119, ಮಧ್ಯಸ್ಥ ಬೆಲೆ 5,618. ಮುಂಡರಗಿ ಮಾರುಕಟ್ಟೆಯಲ್ಲಿ ಕಡಿಮೆ ಬೆಲೆ 5,059, ಹೆಚ್ಚಿನ ಬೆಲೆ 6,086, ಮೀಡಿಯಂ ಕ್ವಾಲಿಟಿ 5,839. ರಾಯಚೂರು ಮಾರುಕಟ್ಟೆಯಲ್ಲಿ 5,202ರಿಂದ ಹೆಚ್ಚಿನ ಬೆಲೆ 5,729 ರೇಟು ಇದೆ. ಇನ್ನು ಲಿಂಗಸೂಗೂರು ಮಾರುಕಟ್ಟೆಯಲ್ಲಿ 5,650ರಿಂದ ಹೆಚ್ಚಿನ ಬೆಲೆ 6,125, ಮಧ್ಯಸ್ಥ ಬೆಲೆ 5,680. ವಿಜಯಪುರ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೆಲೆ 6,000, ಕಡಿಮೆ ಬೆಲೆ 5,644, ಮೀಡಿಯಂ ಕ್ವಾಲಿಟಿ 5,822. ಸಿಂಧನೂರು ಮಾರುಕಟ್ಟೆಯಲ್ಲಿ ಸೂರ್ಯಕಾಂತಿ ಕ್ವಿಂಟಲಿಗೆ 5,800ರಿಂದ ಹೆಚ್ಚಿನ ಬೆಲೆ 6,250, ಮಧ್ಯಸ್ಥ ಬೆಲೆ 6,000 ರೂಪಾಯಿ ರೇಟಿನದು ನಡೆದಿದೆ. ಗೋಧಿ ಬೆಲೆಗಳ ವಿವರಣೆ. ಕಲಬುರಗಿ ಮಾರುಕಟ್ಟೆಯಲ್ಲಿ ಗೋಧಿ ಕ್ವಿಂಟಲಿಗೆ 2,150ರಿಂದ ಹೆಚ್ಚಿನ ಬೆಲೆ 3,150, ಮಧ್ಯಸ್ಥ ಬೆಲೆ 2,800. ಗದಗ ಮಾರುಕಟ್ಟೆಯಲ್ಲಿ 1,627ರಿಂದ ಹೆಚ್ಚಿನ ಬೆಲೆ 3,897, ಮೀಡಿಯಂ ಕ್ವಾಲಿಟಿ 2,393. ದಾವಣಗೆರೆ ಮಾರುಕಟ್ಟೆಯಲ್ಲಿ 2,450 ರೂಪಾಯಿ ಇದೆ. ಬೆಂಗಳೂರು ಮಾರುಕಟ್ಟೆಯಲ್ಲಿ ಸ್ಥಳೀಯ ಗೋಧಿ ಕ್ವಿಂಟಲಿಗೆ 3,900ರಿಂದ ಹೆಚ್ಚಿನ ಬೆಲೆ 4,500 ರೂಪಾಯಿ, ಮಧ್ಯಸ್ಥ ಬೆಲೆ 4,200. ಬೀದರ್ ಮಾರುಕಟ್ಟೆಯಲ್ಲಿ ಕೆಂಪು ಗೋಧಿ 3,000ರಿಂದ ಹೆಚ್ಚಿನ ಬೆಲೆ 3,431, ಮಧ್ಯಸ್ಥ ಬೆಲೆ 3,200. ಶಿವಮೊಗ್ಗ ಮಾರುಕಟ್ಟೆಯಲ್ಲಿ 3,400ರಿಂದ ಹೆಚ್ಚಿನ ಬೆಲೆ 4,300, ಮಧ್ಯಸ್ಥ ಬೆಲೆ 3,850. ಇದಿಷ್ಟು ನಿನ್ನೆ ನಡೆದ ಕರ್ನಾಟಕ ಮಾರುಕಟ್ಟೆಯ ಸೂರ್ಯಕಾಂತಿ ಮತ್ತು ಗೋಧಿ ಬೆಲೆಗಳ ವಿವರಣೆ. ಇಂತಹ ತಾಜಾ ಮಾರುಕಟ್ಟೆಯ ಬೆಲೆಗಳ ವಿವರಣೆಗಾಗಿ ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ. ಪಕ್ಕದಲ್ಲಿರುವ ಗಂಟೆ ಸಿಂಬಲವನ್ನು ಪ್ರೆಸ್ ಮಾಡಿ. ಹೀಗೆ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ಪ್ರತಿ ವಿಡಿಯೋಸ್ ನೋಟಿಫಿಕೇಷನ್ ಆಗುತ್ತವೆ. ಈ ವಿಡಿಯೋವನ್ನು ಲೈಕ್ ಮಾಡಿ. ವಿಡಿಯೋವನ್ನು ಲೈಕ್ ಮಾಡುವುದರಿಂದ ಇನ್ನೂ ಹೆಚ್ಚಿನ ರೈತ ಬಾಂಧವರೆಲ್ಲರಿಗೂ ಈ ವಿಡಿಯೋ ತಲುಪುತ್ತದೆ. ಆದ್ದರಿಂದ ವಿಡಿಯೋವನ್ನು ಲೈಕ್ ಮಾಡಿ, ಸ್ನೇಹಿತರಿಗೆ ಮತ್ತು ರೈತ ಬಾಂಧವರಿಗೆ ವಿಡಿಯೋವನ್ನು ಶೇರ್ ಮಾಡಿ. ಧನ್ಯವಾದಗಳು. ಜೈ ಜವಾನ್, ಜೈ ಕಿಸಾನ್.